ಮನಕ್ಕೆ ಮುಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೇರವಿದೆ ಎಂದು ತೋರಲು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ. ಮನಕ್ಕೆ ಮುಬ್ಬು ಕವಿಯದಂತೆ ಸದಾ ಕಾದಿದೆ. ಎಷ್ಟು ಮುದ್ದಾಗಿ ಹಾಡ್ತೀಯ ಕಂದ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ನಿಮಗೆ. ನಂದೇ ದೃಷ್ಟಿ. ಮುಂಚೆಲ್ಲ ನಾನು ಹಾಡುವಾಗ ಅಮ್ಮನೂ ಹೀಗೆ ಮಾಡೋರು. ಮಿಸ್ ಮಾಡ್ಕೋತಿದ್ಯಾ? ನಾನು ಅಷ್ಟೆ, ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಾನಿಂಗೊಂದು ಪ್ರಶ್ನೆ ಕೇಳ, ದೇವರಿಗೆ ಅಮ್ಮ ಇರಲ್ವಾ? ಯಾಕೆ ಹೀಗೆ ಕೇಳ್ತಿದ್ಯಾ? ಎಲ್ಲರಿಗೂ ಅಮ್ಮ ಇದ್ದೇ ಇರ್ತಾರೆ. ಅಲ್ಲ, ದೇವರು ಎಲ್ಲರೂ ಅಮ್ಮನೂ ಬೇಗ ಕರ್ಸ್ಕೊತಾನಲ್ಲ, ಅವನಿಗೆ ಅಮ್ಮ ಇವೇನೋ ಅದಕ್ಕೆ ಬೇಗ ಕರ್ಸ್ಕೊತಾನೆ ಅಂದ್ಕೊಂಡೆ. ಏನ್ ಗೊತ್ತಾ ಪುಟ್ಟ, ಅಮ್ಮನ ನಾವು ಮುಟ್ಟಕ್ಕಾಗಲ್ಲ, ಅವ್ರು ನಮ್ಮ ಹತ್ರ ಇರಲ್ಲ ಅಷ್ಟೆ. ಆದ್ರೆ ಅವ್ರು ಎಲ್ಲೇ ಇದ್ರು ಅವ್ರ ಮನ್ಸು ಯಾವಾಗ್ಲೂ ಅವ್ರ ಮಕ್ಳ ಹತ್ರನೇ ಇರುತ್ತೆ. ಈಗ್ಲೂ ಅಷ್ಟೆ, ನಿಮ್ಮಮ್ಮ ನಿನ್ನನ್ನ ನೋಡ್ತಾ ಇರ್ತಾರೆ. ನಿಮ್ಗೆ ನಿಮ್ಮ ಅಮ್ಮನ್ ನೋಡ್ಬೇಕು ಅನ್ಸಿದ್ರೆ ಏನ್ ಮಾಡ್ತೀರಾ? ಅಮ್ಮನ್ ನೋಡ್ಬೇಕು ಅನ್ಸಿದ್ರೆ ಕಣ್ ಮುಚ್ಕೋತೀನಿ, ಅವಾಗ ಅವಳು ಕಾಣಿಸ್ತಾಳೆ. ನೀನು ತುಂಬಾ ಅದೃಷ್ಟವಂತೆ. ನಿಮ್ಗೆ ಅಮ್ಮನ ತರನೇ ಪ್ರೀತಿ ಮಾಡೋ ದುರ್ಗಾ ಸಿಕ್ಕಿದಾಳೆ. ಕಂದ, ಏನ್ ಗೊತ್ತಾ, ನಾವು ಪ್ರೀತಿನ ಶೇರ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ. ನಾವು ಪ್ರೀತಿನ ಶೇರ್ ಮಾಡದೇ ಇದ್ರೆ ಅದು ಹಾಗೆ ಕರ್ಗೋ. ಚಿರು, ಏನ್ ಯೋಚನೆ ಮಾಡ್ತಾ ಇದೀಯಾ? ಬೆಳಗಿಂದ ಏನೇನಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ದೀಪ ಅವರು ಮತ್ತೆ ದುರ್ಗಾ ಅವರು ಒಂದು ತಾಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ. ನಾವು ಗಂಡ್ಮಕ್ಳಿದೀವಲ್ವಾ, ಯಾವಾಗಲೂ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಹೆಣ್ಮಕ್ಳಾಗಲ್ಲ, ನಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅನ್ನೋದು ಸ್ವಾರ್ಥ, ನಾವು ಅನ್ನೋದು ಪ್ರೀತಿನ. ಗೊತ್ತಿಲ್ಲ. ಏನ್ ಜೋಕು ಸ್ವಲ್ಪ ನಮಗೂ ಹೇಳಿ. ಏಯ್ ಶಾನ್ವಿ, ತರುಣ್, ಏನಿದು ಸರ್ಪ್ರೈಸು? ನೀವೇಗೆ ಬಂದ್ರಿ? ಶಾನ್ವಿ ಹಠ ಮಾಡ್ತಿದ್ಲು, ಅದಕ್ಕೆ ಕರ್ಕೊಂಡ್ಬಂದೆ. ಹ್ಞೂ, ಮತ್ತೆ ನನ್ನನ್ನು ಒಬ್ಳನ್ನೇ ಬಿಟ್ಬಿಟ್ಟು ನೀವೆಲ್ಲ ಬಂದ್ರೆ ನನಗೆ ಫೋಮು ಆಗಲ್ವಾ? ಆಯ್ತು. ನೀವಿಬ್ರೇ ಬಂದ್ರಾ? ಇಲ್ಲ, ನಿಮ್ಗೋಸ್ಕರ ನಮ್ಮ ಜೊತೆ ಒಂದು ಸರ್ಪ್ರೈಸ್ನು ಕರ್ಕೊಂಡ್ಬಂದಿದ್ದೀವಿ. ದೀಪ ಬೆಳಗ್ಬೇಕು. ನಮ್ಮ ತಾಳಿ, ನಮ್ಮ ಗಂಡಂದ್ರು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕಾಗತ್ತೆ. ನನಗೇನೋ ಇದೆಲ್ಲ ಒಂದೂ ಗೊತ್ತಾಗ್ತಿಲ್ಲ. ಆದ್ರೆ ಆದಷ್ಟು ಬೇಗ ನಾನು ವಾಪಸ್ ಮನೆಗೆ ಹೋಗ್ಬೇಕು. ಪುಟ್ ಮೇಡಮ್ ಒಬ್ಳೇ ಇದ್ದಾಳೆ. ದೀಪಾ, ನೀನಾದ್ರೂ ದುರ್ಗಂಗೆ ಶರತ್ನ ಒಪ್ಕೊಳಕ್ ಹೇಳು. ಅವಳು ಯಾರ ಮಾತು ಕೇಳಲ್ಲ. ಅವಳೇ ಇದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಪ್ಲೀಸ್ ದೀಪಾ, ನೀನೇ ಹೇಳು. ಶರತ್ ಮತ್ತೆ ದುರ್ಗಾ ಒಟ್ಟಿಗೆ ಇರ್ಬೇಕು. ಹಿತಂಗೋಸ್ಕರ, ದುರ್ಗಂಗೋಸ್ಕರ, ಶರತ್ಗೋಸ್ಕರ. ನನ್ನ ತಂಗಿ ಚೆನ್ನಾಗಿರ್ಬೇಕು, ನನ್ನ ಗಂಡ ಮಗಳು ಹುಷಾರಾಗಿರ್ಬೇಕು, ನನ್ನಷ್ಟೇ ಆಸೆ. ದುರ್ಗಾ, ನಿಂಗೊಂದು ಕೇಳಲ್ಲ, ಬೇಜಾರು ಮಾಡ್ಕೋಬಾರ್ದು. ಕೇಳು, ಅದಕ್ಕೇನಂತೆ? ನಿನ್ಗೆ ಶರತ್ ಅಣ್ಣಂಗೋಸ್ಕರ ಏನು ಅನ್ಸಲ್ವಾ?
ಯಾಕೆ ಅವ್ರ ಜೊತೆ ಇದೆಯಾ? ಪುಟ್ ಮೇಡಮ್ಗೋಸ್ಕರ. ಅರೆ ಈ ದೀಪ ಅದ ಹೇಗೆ ನಾನು ಹೇಳಿದ್ದನ್ನ ಕೇಳ್ಬಿಟ್ಲು? ಸರಿ, ಹೀಗೆ ಬನ್ನಿ, ಮೊದಲು ಹೊಟ್ಟೆ ಪೂಜೆ ಆಗಲಿ, ಆಮೇಲೆ ದೀಪ ಬೆಳಗೋರಂತೆ. ಅಣ್ಣ, ಚಿಕ್ಕ ಮಾವ ಬಂದಿದಾರಾ? ತರುಣ್ ಶಾನ್ವಿ ಧ್ವನಿನೂ ಕೇಳಿಸ್ತಾ ಇದೆ. ಎಲ್ಲರೂ ಬಂದಿದ್ದಾರೆ, ಬನ್ನಿ ಅಲ್ಲೇ ಹೋಗೋಣ. ಬ್ರದರ್, ನಾವೆಲ್ಲ ಓದುವಾಗ 44 ಆದ್ಮೇಲೆ 45 ಬರ್ತತ್ತಲ್ವಾ? ಈಗ 50 ಬರುತ್ತಾ? ಇಲ್ಲ ಇಲ್ಲ, ಈಗಲೂ 44 ಆದ್ಮೇಲೆ 45 ನನಗೆ ತಂದ್ಕೊಡ್ತಾ. ಓ ಗಾಡ್ ಇಸ್ ಗ್ರೇಟ್. Let's start. Yeah. 45, 56, 67, 68, 72, 84, 91. 99. ಬ್ರದರ್, ಈ 100 ಎಲ್ಲ ಜುಜುಬಿ ನನಗೆ. ನಾನು ವರ್ಕೌಟ್ ಮಾಡಿ ಸುಮಾರು ದಿನ ಆಗೋಗಿತ್ತು, ಆದರೆ ಇನ್ನೂ ಸ್ಟ್ರೆಂತ್ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. Proud.